ಸರ್ಕಾರಿ ಶಾಲೆಯ ಮಕ್ಕಳಿಗೆ ಶೂ ಕೊಡಲು ದಾನಿಗಳ ಹುಡುಕಾಟ ಜೋರಾಗಿ ನಡೆಯುತ್ತಿದೆ. ಪ್ರತಿನಿತ್ಯವೂ ಸರ್ಕಾರಿ ಶಾಲೆಗಳ ಮುಖ್ಯ ಶಿಕ್ಷಕರು ದಾನಿಗಳ ಹುಡುಕಾಟದಲ್ಲಿ ತೊಡಗಿದ್ದಾರೆ. ತಲೆ ತಗ್ಗಿಸುವ ಸಂಗತಿಯಾದರೂ ಇದು ಸತ್ಯವಾಗಿದೆ. ರಾಜ್ಯದಲ್ಲಿ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳು ಶೂ, ಕಾಲು ಚೀಲ ಪಡೆಯಲು ಹಣ ಕೊರತೆ ಎದುರಾಗಿದೆ. ಹೀಗಾಗಿ ದಾನಿಗಳು ಕೊಟ್ಟರೆ ಉಪಯುಕ್ತವೆಂದು ಮುಖ್ಯ ಶಿಕ್ಷಕರು ದಾನಿಗಳ ಹುಡುಕಾಟ ಮಾಡುತ್ತಿದ್ದಾರೆ. ಶಾಲಾ ಮಕ್ಕಳಿಗೆ ಗುಣಮಟ್ಟದ ಶೂ, ಸಾಕ್ಸ್ ಖರೀದಿಗೆ ಕಳೆದ 8 ವರ್ಷಗಳ ಹಳೆ ದರವನ್ನು ನಿಗದಿ ಮಾಡಿದ್ದಾರೆ. ಸದ್ಯ ಬೆಲೆ ಏರಿಕೆಯಾಗಿದೆ. ಆದರೆ ಸಂಬಂಧಿಸಿದ ಇಲಾಖೆಯಿಂದ ಮಾತ್ರ ಖರೀದಿಗೆ ಬೆಲೆ ಏರಿಕೆ ಮಾಡಲಿಲ್ಲ. ಪರಿಣಾಮವಾಗಿ ಶೂ ಹಾಗೂ ಸಾಕ್ಸ್ ಮಕ್ಕಳಿಗೆ ಶಿಸ್ತು ಹಾಗೂ ಮಳೆ ಸಂದರ್ಭದಲ್ಲಿ ರಕ್ಷಣಾ ಪಡೆಯಲು ಅನುಕೂಲ ಆಗಲಿದೆ. ಹೀಗಾಗಿ ಶೂ, ಸಾಕ್ಸ್ ಮಕ್ಕಳಿಗೆ ಅನಿವಾರ್ಯವಾಗಿದೆ. ಇದನ್ನು ಮನಗಂಡ ಶಾಲೆಯ ಮುಖ್ಯ ಶಿಕ್ಷಕರು ಹಾಗೂ ಎಸ್ಡಿಎಂಸಿ ಪ್ರತಿನಿಧಿಗಳು ಅನುದಾನಕ್ಕಾಗಿ ದಾನಿಗಳ ಹುಡುಕಾಟಕ್ಕೆ ಇಳಿದಿದ್ದಾರೆ. ಸರ್ಕಾರ ನೀಡುತ್ತಿರುವ ಹಣದ ಜೊತೆಗೆ ತಲಾ 100 ರು ಹೆಚ್ಚುವರಿ ಹಣ ಬೇಕಿದೆ. ಹೀಗಾಗಿ ಶಿಕ್ಷಕರು ಬೀದಿಗೆ ಇಳಿದಿದ್ದಾರೆ. ದಾನಿಗಳ ಹುಡುಕಾಟಕ್ಕಾಗಿ ಸಂಘ ಸಂಸ್ಥೆಗಳ ಹೆಚ್ಚುವರಿ ಹಣ ಕೊಡಿ ಎಂದು ಪೋಷಕರು ಕೇಳುತ್ತಿದ್ದಾರೆ. ಎರಡು 2015-16ನೇ ಸಾಲಿನಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರವೇ ಶಾಲಾ ಮಕ್ಕಳಿಗೆ ಉಚಿತ ಶೂ, ಸಾಕ್ಸ್ ಭಾಗ್ಯ ಘೋಷಿಸಿತ್ತು. ಇದಾದ ಬಳಿಕ ಖರೀದಿಗಾಗಿ 2017-18ನೇ ಸಾಲಿನಲ್ಲಿ ಕೊಂಚ ದರ ಹೆಚ್ಚಾಗಿದೆ. ಈ ಹಂತದಲ್ಲಿ ಪ್ರತಿಷ್ಠಿತ ಬ್ರಾಂಡೆಡ್ ಕಂಪನಿಗಳಿಂದಲೇ ಖರೀದಿಸಿ ಮಕ್ಕಳಿಗೆ ನೀಡಬೇಕೆಂದು ಷರತ್ತು ಸಹ ವಿಧಿಸಿದೆ. ಈ ಶೂ, ಸಾಕ್ಸ್ ಖರೀದಿಗಾಗಿ ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಗಳಿಗೆ ಜಂಟಿ ಖಾತೆ ಮಾಡಿ ನೇರ ಹಣ ವರ್ಗಾವಣೆ ಮಾಡಲಾಗಿತ್ತು. ಹೀಗಾಗಿ ಮಕ್ಕಳಿಗೆ ಶೂ, ಸಾಕ್ಸ್ ಕೊಡುವುದು ಶಿಕ್ಷಕರ ಜವಾಬ್ದಾರಿಯಾಗಿದೆ. 1 ಮತ್ತು 10ನೇ ತರಗತಿವರೆಗಿನ ಸುಮಾರು 40.68 ಲಕ್ಷ ಮಕ್ಕಳಿಗೆ 1 ಜೊತೆ ಕಪ್ಪು ಬಣ್ಣದ ಶೂ, 2 ಜೊತೆ ಬಿಳಿ ಬಣ್ಣದ ಸಾಕ್ಸ್ ಖರೀದಿಗೆ ವಿದ್ಯಾ ವಿಕಾಸ ಯೋಜನೆಯಡಿ 111.88 ಕೋಟಿ ರು ಅನುದಾನ ಬಳಕೆಗೆ ಶಾಲಾ ಶಿಕ್ಷಣ ಇಲಾಖೆ ಆಯುಕ್ತರಿಗೆ ಸೂಚಿಸಿದೆ. ಆದರೆ 1ರಿಂದ 5ನೇ ತರಗತಿ ವಿದ್ಯಾರ್ಥಿಗಳು ಶೂ, ಸಾಕ್ಸ್ ಖರೀದಿಗೆ 265 ಇದೆ. 6ರಿಂದ 8ನೇ ತರಗತಿಯ ವಿದ್ಯಾರ್ಥಿನಿಗಳಿಗೆ 295 ರು ಹಾಗೂ 9 ಮತ್ತು 10ನೇ ತರಗತಿ ವಿದ್ಯಾರ್ಥಿಗಳಿಗೆ 325 ರು ನಿಗದಿಪಡಿಸಲಾಗಿದೆ. ಈ ದರದಲ್ಲಿ ಬ್ರಾಂಡೆಡ್ ಕಂಪನಿಯ ಶೂ, ಸಾಕ್ಸ್ ಖರೀದಿ ಅಸಾಧ್ಯ. ಹಾಗಾಗಿ ಅನಿವಾರ್ಯ ಹೆಚ್ಚುವರಿ ಅನುದಾನ ಪಡೆಯಬೇಕಿದೆ ಎನ್ನುತ್ತಾರೆ ವಿವಿಧ ಶಾಲೆಗಳ ಮುಖ್ಯ ಶಿಕ್ಷಕರು. ಆದರೆ ಸರ್ಕಾರಿ ಪ್ರತಿ ವಿದ್ಯಾರ್ಥಿಯ ಶೂ, ಸಾಕ್ಸ್ ಖರೀದಿಗೆ ತರಗತಿವಾರರು ಕನಿಷ್ಠ 265 ರುನಿಂದ ಗರಿಷ್ಠ 325 ರುವರೆಗೆ ಹಣ ನೀಡುತ್ತಿದೆ. ಮುಕ್ತ ಮಾರುಕಟ್ಟೆಯಲ್ಲಿ 1 ಜೊತೆ ಗುಣಮಟ್ಟದ ಶೂ ಬೆಲೆ 500 ರು ಇದೆ. ಇಂಧನ ಬೆಲೆ ಏರಿಕೆಯಿಂದ ಸರಕು ಸಾಗಾಣಿಕೆ ದರ ಪ್ರತಿ ವರ್ಷ ಏರುತ್ತಿದೆ. ಹೀಗಿರುವಾಗ ಹೆಚ್ಚುವರಿ ಅನುದಾನಕ್ಕಾಗಿ ದಾನಿಗಳು ಸಿಗದಿದ್ದರೆ ಶೂ, ಸಾಕ್ಸ್ ಖರೀದಿ ಅಸಾಧ್ಯವಾಗುತ್ತಿದೆ. ಭಾಗ್ಯಗಳ ಘೋಷಣೆ ಮಾಡುವುದಷ್ಟೇ ಅಲ್ಲ, ಬದಲಾಗಿ ಸಿದ್ದರಾಮಯ್ಯ ಸರ್ಕಾರವೇ ರಾಜ್ಯದಲ್ಲಿದೆ. ಹೀಗಿರುವಾಗ ಅವರ ಈ ಭಾಗ್ಯ ಯಾಕೆ ಅನುದಾನಕ್ಕೆ ಒದ್ದಾಡುತ್ತಿದೆ ಎನ್ನುವುದು ಪ್ರಶ್ನೆಯಾಗಿದೆ. ಪಾಠ ಹೇಳುವ ಶಿಕ್ಷಕರು ಬೇಡಲು ನಿಂತಿರುವುದು ಮಾತ್ರ ವಿಪರ್ಯಾಸವಾಗಿದೆ.